ಹಾಯ್ ಫ್ರೆಂಡ್ಸ್, ನಮಸ್ತೆ. ಈಗ ಲೇಬರ್ ಕಾಸ್ಟ್ ಅಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ರೆಮ್ಯುನರೇಷನ್ 14 ಮಾರ್ಕ್ಸ್ಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ 2017 ಕ್ವಶನ್ ಪೇಪರ್ ಮತ್ತೆ ಅದೇ ತರದ ಕ್ವಶನ್ಸ್ ನೋಡೋಣ. ನೋಡಿ, ಇಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜೂನ್ 2017 14 ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಏನ್ ಪ್ರಶ್ನೆ? From the following, you are required to calculate the earnings of a worker for a week under A. Straight piece rate system, B. Taylor's system, Taylor's differential piece rate system, C. Halsey premium plan, and row 1 premium plan. Details ಏನು ಕೊಡ್ತಾರೆ? Weekly working hours 48 hours, then hourly wage rate 1 ಗಂಟೆ ಕೊಡೋದು 30 rupees, then piece rate per unit, ಒಂದು ಯೂನಿಟ್ ಎಷ್ಟು ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಪೀಸ್ ರೇಟ್ ಸಿಸ್ಟಮ್. ದೆನ್ ನಾರ್ಮಲ್ ಟೈಮ್ ಅಲೋಡ್ ಪರ್ ಪೀಸ್, ಒಂದು ಪೀಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ 12 ಮಿನಿಟ್ಸ್ ಬೇಕು ನಮಗೆ. ದೆನ್ ನಾರ್ಮಲ್ ಔಟ್ಪುಟ್ ಪರ್ ವೀಕ್ ಅಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ 240 ಪೀಸಸ್. ದೆನ್ ಆಕ್ಚುಯಲ್ ಔಟ್ಪುಟ್ ಪರ್ ವೀಕ್, ಆ ವರ್ಕರ್ ನಿಜವಾಗ್ಲೂ ಕೂಡ 300 ಪೀಸಸ್ ನ ಪ್ರೊಡ್ಯೂಸ್ ಮಾಡ್ತಿದ್ರು. ಡಿಫರೆನ್ಷಿಯಲ್ ಪೀಸ್ ರೇಟ್ 80% ಆಫ್ ಪೀಸ್ ರೇಟ್ ವೆನ್ ದ ಔಟ್ಪುಟ್ ಈಸ್ ಬಿಲೋ ನಾರ್ಮಲ್ ಅಂಡ್ 120% ಆಫ್ ಪೀಸ್ ರೇಟ್ ವೆನ್ ಔಟ್ಪುಟ್ ಅಬೋವ್ ನಾರ್ಮಲ್. ನಾವು ಕೊಟ್ಟಿರೋಷ್ಟು ಕೆಲಸ ಮಾಡಿದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 120%, ಕಡಿಮೆ ಮಾಡಿರ್ತಕ್ಕಂಥ ಇನ್ಎಫಿಷಿಯಂಟ್ ವರ್ಕರ್ಗೆ 80% ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಆನ್ಸರ್ ದಿಸ್. ಓಕೆ, ಮೊದಲನೇದು ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಅಂಡರ್, ಮೊದಲನೇ ಇದು ಕೇಳಿರೋದು ಸ್ಟ್ರೈಟ್ ಪೀಸ್ ರೇಟ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಸ್ಟ್ರೈಟ್ ಪೀಸ್ ರೇಟ್ ಕೇಳ್ತಾ ಇದೆ. ಸ್ಟ್ರೈಟ್ ಪೀಸ್ ರೇಟ್ಗೆ ಫಾರ್ಮುಲಾ ಏನು? Earnings is equal to number of units into rate per unit. ಪ್ರೊಡ್ಯೂಸ್ ಮಾಡಿದ ಎಷ್ಟು ಪೀಸಸ್ ಇಂಟು ಒಂದು ಅವರ್ಗೆ ಎಷ್ಟು ಅಂತ ಕೊಡ್ತಾ ಇದ್ದಾರೆ. 1 ಅವರ್ಗೆ 30 rupees. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. 300 ಯೂನಿಟ್ಸ್ ನ ಪೀಸಸ್ ನ ಪ್ರೊಡ್ಯೂಸ್ ಮಾಡಿದ್ರು ಇಂಟು ಒಂದು ಯೂನಿಟ್ಗೆ ನೋಡಿ 12 rupees ಪರ್ ಯೂನಿಟ್ ಕೊಡ್ತಾ ಇದ್ದಾರೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3600 rupees ಬಂತು. ಮೊದಲನೇ ಮೆಥಡ್ ಆಯ್ತು. ದೆನ್ ಗೋ ಫಾರ್ ಸೆಕೆಂಡ್ ಒನ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಓಕೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾರ್ಮಲ್ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 240 ಪೀಸಸ್ ಯೂನಿಟ್ಸ್ ಒಂದು ವಾರಕ್ಕೆ ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ಅವ್ರು ನಿಜವಾಗ್ಲೂ ಪ್ರೊಡ್ಯೂಸ್ ಮಾಡೋದು ಎಷ್ಟು ಅಂದ್ರೆ 300 ಪೀಸಸ್. ನಮಗೆ ಗೊತ್ತಾಗ್ತಿದೆ 240 ಅಂತಂದ್ರೆ 100%. 240ಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಇಟ್ ಈಸ್ ಮೋರ್ ದ್ಯಾನ್ 100%, ಅಂದ್ರೆ ಈ ವರ್ಕರ್ ಎಫಿಷಿಯಂಟ್ ವರ್ಕರ್ ಅಂತ ಗೊತ್ತಾಗ್ತಿದೆ. ಓಕೆ, ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಎಫಿಷಿಯನ್ಸಿ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. What is the formula for efficiency rate? Actual production divided by standard production into 100. So substitute ಮಾಡೋಣ. ಎಫಿಷಿಯನ್ಸಿ ಎಷ್ಟು ಬರುತ್ತೆ ಅಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದು 300 ಪೀಸಸ್. ಸೊ ಪ್ರೊಡ್ಯೂಸ್ ಮಾಡಬೇಕಾಗಿದ್ದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 240. ಸೊ ಇಂಟು 100. ಸೊ ದ ಆನ್ಸರ್ ಈಸ್ 125% ವರ್ಕ್ ಮಾಡಿದ್ದಾನೆ, ಅಬೌವ್ 100%. ಹಾಗಾದ್ರೆ ಸೊ ಇಲ್ಲಿ ದ ವರ್ಕರ್ ಎಫಿಷಿಯನ್ಸಿ ಇಸ್ ಮೋರ್ ದ್ಯಾನ್ ನಾರ್ಮಲ್ ಔಟ್ಪುಟ್ ಪರ್ ವೀಕ್. ನಾವು ಹೇಳಿರೋದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದೆ. ದೇರ್ಫೋರ್ he is paid 120% of normal piece rate. ನಾವು ಗೊತ್ತು. ದೆನ್ ಫಾರ್ಮುಲಾ ತಗೋಣ. ಏನ್ ಅರ್ನಿಂಗ್ಸ್ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ರೊಡ್ಯೂಸ್ ಮಾಡಿದ್ದು 300 ಪೀಸಸ್. ದೆನ್ ಒಂದು ಪೀಸ್ಗೆ ಕೊಡ್ತಾ ಇರೋದು 12 rupees. ಇಲ್ಲಿ ನಾವು ನೋಡೋದು ಈಗ ತಾನೆ ಅವನು 125% ಪ್ರೊಡ್ಯೂಸ್, ಇದು ಪರ್ಸೆಂಟೇಜ್ ಎಫಿಷಿಯನ್ಸಿ ಇದೆ, ಅದಕ್ಕೆ 120% ಕೊಡಬೇಕು ಟೇಲರ್ಸ್ ಪೀಸ್ ರೇಟ್ ಸಿಸ್ಟಮ್ ಪ್ರಕಾರ. ನಾವು ಅದನ್ನ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ 4320 rupees ಅವನಿಗೆ ಕೊಡಬೇಕು ಅಕಾರ್ಡಿಂಗ್ ಟು ಯಾರು ಟೇಲರ್ಸ್ ಪೀಸ್ ರೇಟ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಹ್ಯಾಲ್ಸೆ ಪ್ರೀಮಿಯಂ ಪ್ಲಾನ್ ಪ್ರಕಾರ ಎಷ್ಟು ಬರುತ್ತೆ ವೇಜಸ್? ಫಸ್ಟ್ ನಾವಿಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಆಕ್ಚುಯಲ್ ಪ್ರೊಡಕ್ಷನ್ ನೋಡ್ಕೋಣ. 300 ಪೀಸಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಡಬೇಕು ನೋಡಿ. ಇಲ್ಲಿ ಒಂದು ಪೀಸ್ಗೆ 12 ಮಿನಿಟ್ಸ್ ಅಂತಾನೆ. ಹಾಗಾದ್ರೆ 300 ಪೀಸ್ಗೆ ಎಷ್ಟು? ಇಟ್ ಈಸ್ 3600 ಮಿನಿಟ್ಸ್, ಅಥವಾ ನಮ್ಗೆ ಮಿನಿಟ್ಸ್ ಬೇಡ, ಅವರ್ಸ್ ಬೇಕು. 3600 ಮಿನಿಟ್ಸ್ ಡಿವೈಡೆಡ್ ಬೈ 60 ಮಿನಿಟ್ಸ್ ಪರ್ ಅವರ್, ಅಂದ್ರೆ ಇಟ್ ಈಸ್ 60 ಅವರ್ಸ್. ಸ್ಟ್ಯಾಂಡರ್ಡ್ ಅವರ್ಸ್ ಅಥವಾ ಸ್ಟ್ಯಾಂಡರ್ಡ್ ಟೈಮ್ 60 ಅವರ್ಸ್. ಅವ್ನು ತಗೊಂಡಿರ್ತಕ್ಕಂಥ ಟೈಮು ಸ್ಟ್ಯಾಂಡರ್ಡ್ ಅವರ್ಸ್ ಡಿಫರೆನ್ಸ್ ಮಾಡಿದ್ರೆ ಟೈಮ್ ಸೇವ್ಡ್ ಬರುತ್ತೆ. ನಾವು ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ನಾವು ಕೊಟ್ಟಿರೋದು 60 ಅವರ್ಸ್, ಅವ್ನು ತಗೊಂಡಿರ್ತಕ್ಕಂಥ 48 ಅವರ್ಸ್. ಅದೆಲ್ಲಿದೆ? ನಮ್ಮ ಪ್ರಾಬ್ಲಮ್ ಅಲ್ಲಿದೆ 48 ಅವರ್ಸ್ ಅಂತ ತಗೊಂಡಿರೋದು. ಓಕೆ, ನೆಕ್ಸ್ಟ್ ಟೈಮ್ ಸೇವ್ಡ್ ಬಂದು 12 ಅವರ್ಸ್ ಬಂತು. ಅಪ್ಲೈ ದ ಫಾರ್ಮುಲಾ
Total earnings is equal to time taken into rate per hour plus 50% of time saved into rate per hour. Substitute ಮಾಡೋಣ. So 48 hours work ಮಾಡ್ದ into 30 rupees per hour plus 50% of ಅವ್ನು ಸೇವ್ ಮಾಡಿರ್ತಕ್ಕಂಥ 12 hours ಇಲ್ಲೇ ಇದೆ ನೋಡಿ ಮೇಲೆ ಕಾಣಿಸ್ತಾ ಇದೆ into 1 hour ಗೆ 30 rupees. Simplify ಮಾಡೋಣ. 48 into 30 it becomes 1440 plus 50% of 12 into 30 360. So the answer is 1440 plus 50% of 360 ಅಂದ್ರೆ 180 ಆಗುತ್ತೆ. ಇದನ್ನ ಟೋಟಲ್ ಮಾಡಿ 1620 is the answer. 1620. Okay. So ಇದು ನಮಗೆ ಸಿಗ್ತಾ ಇರತಕ್ಕಂಥ ವೀಕ್ ಅರ್ನಿಂಗ್ಸ್. ದೆನ್ ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ಸ್ ಅಂಡರ್ ರೋ 1 ಪ್ಲಾನ್. ರೋ 1 ಪ್ಲಾನ್ ಅಲ್ಲಿ ಎಷ್ಟು ಬರುತ್ತೆ? ರೋ 1 ಪ್ಲಾನ್ ಅಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಅಮೌಂಟ್ ಇದು ಅರ್ನಿಂಗ್ಸ್ ಎಷ್ಟು ಅಂತ. ಸೊ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಮಗೆ ಗೊತ್ತಿದೆ, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಟೈಮ್ ಟೇಕನ್ 48 ಅವರ್ ಪರ್ ಅವರ್ 30 rupees ಪ್ಲಸ್ 12 ಟೈಮ್ ಸೇವ್ಡ್ ಬಂದ್ಬಿಟ್ಟು 12 hours divided by standard time 60 hours into time saved 40, time taken 48 hours into rate per hour 30. Simplify ಮಾಡಿದ್ರೆ 1440 plus ಇದನ್ನ 12 by 60 into 48 into 30 ಮಾಡಿ 288 ಬರುತ್ತೆ. So total 1728. This is earnings according to row 1 system. So ನಮ್ಮ ಪ್ರಾಬ್ಲಮ್ ಅಲ್ಲಿ ಕೇಳಿರ್ತಿದ್ದು 4 ಮೆಥಡ್ಸ್. ಸೊ ನಾವು 4 ಮೆಥಡ್ಸ್ ಕೂಡ ಮಾಡ್ತೀವಿ. Okay, this is the problem given in 2017 and the answer is like this. Okay, ಇದೇ ತರ ಪ್ರಾಬ್ಲಮ್ ಇನ್ನೊಂದು ನೋಡೋಣ. There is one more problem. ನೋಡಿ ಇಲ್ಲಿ, from the following particulars find out the earnings for a week of a worker under straight piece rate, Taylor's piece rate system, Halsey bonus plan, row 1 plan. Normal number of working hours per week 48, same ಅವಾಗಲೇ ಇದ್ದಂಗೆ. Then per hour 3.75, 20 minutes ಟೈಮ್ ಪೀಸ್ ಬರ್ತಾ ಇದೆ, ಟೈಮ್ ರೇಟ್ ಪರ್ ಪೀಸ್. ದೆನ್ ವೀಕ್ ಅಲ್ಲಿ 120 ಪೀಸಸ್ ಪ್ರೊಡ್ಯೂಸ್ ಮಾಡಕ್ಕೆ ಹೇಳಿದ್ರು, ಅವ್ನು ಪ್ರೊಡ್ಯೂಸ್ ಮಾಡಿದ್ದು 150. ಡಿಫರೆನ್ಷಿಯಲ್ಸ್ ಬಿಲೋ ನಾರ್ಮಲ್, ಕೆಲಸ ಕಡಿಮೆ ಮಾಡೋರಿಗೆ 80%, ಚೆನ್ನಾಗಿ ಕೆಲಸ ಮಾಡೋರಿಗೆ 120% ಕೊಡಿ ಅಂತ. ಎನ್ ಟೇಕ್ ಸೊಲ್ಯೂಷನ್. ಫಸ್ಟ್ ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ಸ್ ಆಫ್ ವರ್ಕರ್ ಫಾರ್ ಎ ವೀಕ್. ಫಸ್ಟ್ ಇಲ್ಲಿ ರೇಟ್ ಆಫ್ ಪೀಸ್ ಈಸ್ ನಾಟ್ ಗಿವನ್. ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಒಂದು ಪೀಸ್ಗೆ ಎಷ್ಟು ಅಂತ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೆ. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ? 48 hours ವರ್ಕ್ ಮಾಡಿ 3.75 rupees per hour ತಗೋತಾನೆ. ಅದನ್ನ ಡಿವೈಡ್ ಮಾಡಿದ್ರೆ 120 ಪೀಸಸ್ ಇಂದ ಒಂದು ಪೀಸ್ಗೆ ಎಷ್ಟು ಅಂತ ಬರುತ್ತೆ? ಇಟ್ ಈಸ್ 1.5 rupees per piece. ಪೀಸ್ ರೇಟ್ ಬರುತ್ತೆ. ರೇಟ್ ಪರ್ ಪೀಸ್ ಇಸ್ ಈಕ್ವಲ್ ಟು 1.5. ನೆಕ್ಸ್ಟ್ ಈಗ ಆನ್ಸರ್ ಮಾಡಬೇಕು. ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಥವಾ ಪೀಸಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಪೀಸ್. ಅವ್ನು ಪ್ರೊಡ್ಯೂಸ್ ಮಾಡಿದ್ದು 150 ಇಂಟು ಈಗ ತಾನೆ 1.5 ಬಂತು, ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ 225 rupees. ಮೊದಲನೇ ಮೆಥಡ್ ಆಯ್ತು. ದೆನ್ ಕಮ್ ಟು ಸೆಕೆಂಡ್ ಮೆಥಡ್, ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಸೊ ಫಸ್ಟ್ ಇದಕ್ಕೆ ನಮಗೆ ಎಫಿಷಿಯನ್ಸಿ ಗೊತ್ತಾಗಬೇಕು. ವಾಟ್ ಈಸ್ ಎಫಿಷಿಯನ್ಸಿ? ಆಕ್ಚುಯಲ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಇಂಟು 100. ಆಕ್ಚುಯಲ್ ಪ್ರೊಡಕ್ಷನ್ ಮಾಡಿದವನು 150, ಪ್ರೊಡ್ಯೂಸ್ ಮಾಡಬೇಕಾಗಿದ್ದು 120 ಇಂಟು 100. ಎಫಿಷಿಯನ್ಸಿ ಇಸ್ 125%. ಅವಾಗಲೇ ಪ್ರಾಬ್ಲಮ್ ಲಾಸ್ಟೇ ಬಂತು. ಎಫಿಷಿಯನ್ಸಿ 125% ಅಂತಂದ್ರೆ ದಿಸ್ ಇಸ್ ಮೋರ್ ದ್ಯಾನ್ 100%. ನಾವು ಹೇಳಿರೋದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾನೆ. ಈಗ ನಾವು ಸಂಬಳ ಕೂಡ ಜಾಸ್ತಿ ಕೊಡಬೇಕು. ದಟ್ ಈಸ್ 120%. ಓಕೆ, ದೇರ್ ಫೋರ್ ದ ಅರ್ನಿಂಗ್ಸ್ ಆಫ್ ದ ವರ್ಕರ್ ಈಸ್, ಅವ್ನು ಪ್ರೊಡ್ಯೂಸ್ ಮಾಡಿದ ಪೀಸಸ್ 150 ಇಂಟು ಒಂದು ಪೀಸ್ಗೆ 150 ಇಂಟು 120%. ಯಾಕೆಂದ್ರೆ ಅವ್ನು ಚೆನ್ನಾಗಿ ಕೆಲಸ ಮಾಡಿದ್ದಕ್ಕೆ. ದ ಆನ್ಸರ್ ಈಸ್ 270 rupees per 270 rupees earnings of worker A. Okay, next ಮೂರನೇ ಮೆಥಡ್ ಹಾಲ್ಸೆ ಬೋನಸ್ ಸಿಸ್ಟಮ್. ಇಲ್ಲಿ ನಮಗೆ ಈ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ ಆಕ್ಚುಯಲ್ ಪ್ರೊಡಕ್ಷನ್ ಈಸ್ ನಾಟ್ ಗಿವನ್. therefore we have to calculate standard time for time allowed ಅಥವಾ time allowed for 150 pieces. 120 pieces ಗೆ ಎಷ್ಟು ಅಂತ ಗೊತ್ತು, 150 pieces ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡಿ. ಸ್ಟ್ಯಾಂಡರ್ಡ್ ಟೈಮ್ allowed for actual production is equal to 48 hours into 150 pieces divided by 120 pieces to produce. ನಾವು ಹೇಳಿದ್ದು is equal to 60 hours. ಡೈರೆಕ್ಟ್ ಆಗಿ ಮಾಡಬಹುದು ಈ ತರ. ಓಕೆ, ನೆಕ್ಸ್ಟ್ ಟೈಮ್ ಸೇವ್ಡ್ ಬೇಕು ನಮಗೆ. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು 12 hours ಬರುತ್ತೆ. ಯಾಕಂದ್ರೆ 60 hours ವರ್ಕ್ ಮಾಡಿ ಅಂತ ಹೇಳಿದ್ವಿ. ಅವನು 48 hours ಅಲ್ಲಿ 150 pieces ಪ್ರೊಡ್ಯೂಸ್ ಮಾಡಿದ್ದಾನೆ, 12 hours ಸೇವ್ ಮಾಡಿದ್ದಾನೆ. therefore ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ಮುಲಾ ಗೊತ್ತು ನಮಗೆ. ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಓಕೆ,
ಟೋಟಲ್ ಅರ್ನಿಂಗ್ ಸಬ್ಸ್ಟಿಟ್ಯೂಟ್ ಮಾಡ 48 hours ಕೆಲಸ ಮಾಡ್ದ 3.75 rupees ವರ್ಕ್ ಮಾಡ್ತೀವಿ 1 hour ಕೊಡ್ತಿದ್ವಿ ಪ್ಲಸ್ 50% ಆಫ್ 12 ಇದು ಅವರ್ಸ್ ಸೇವ್ ಮಾಡಿರೋದು ಇಂಟು ಅವನಿಗೆ 3.75 rupees ಪರ್ ಅವರ್. ಸೊ ಸಿಂಪ್ಲಿಫೈ ಮಾಡಿ ಸೊ ಇಲ್ಲಿ 48 into 3.75 becomes 180 plus 50% ಆಫ್ 12 into 3.75 becomes 45. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 180ಕ್ಕೆ 45ರಲ್ಲಿ 50% ಅಂದ್ರೆ 22.5. ಸೊ ದ ಆನ್ಸರ್ ಈಸ್ 202 rupees 0.5 rupees 202.5 rupees ಅರ್ನಿಂಗ್ ಬಂತು. ದೆನ್ ಲಾಸ್ಟ್ ಒನ್ ರೋ ಒನ್ ಸಿಸ್ಟಮ್. ರೋ ಒನ್ ಸಿಸ್ಟಮ್ ಅಲ್ಲಿ ಸೇಮ್ ಇಲ್ಲಿ ಆಲ್ಸೆ ಸಿಸ್ಟಮ್ ಅಲ್ಲಿ ಏನೇನು ಬೇಕು ಅವೆಲ್ಲ ಬೇಕು. ಟೈಮ್ ಟೇಕನ್, ಟೈಮ್ ಸೇವ್ಡ್, ಸ್ಟ್ಯಾಂಡರ್ಡ್ ಟೈಮ್, ರೇಟ್ ಪರ್ ಅವರ್. ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 48 hours ವರ್ಕ್ ಮಾಡಿದ್ರೆ 3.75 rupees ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಮಾಡಿದ್ದು 12 hours, ಕೊಟ್ಟಿದ್ದು 60 hours ಇಂಟು ಒನ್ ವರ್ಕ್ ಮಾಡಿದ್ದು 48 ಇಂಟು ರೇಟ್ ಪರ್ ಅವರ್ 3.75. ಸೊ ದ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಸೊ 48 ಇಂಟು 3.75 ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ. ದೆನ್ 12 ಡಿವೈಡೆಡ್ ಬೈ 60 ಇಂಟು 40 ಇಂಟು 3.75 ಇಟ್ ಈಸ್ 36. ಟೋಟಲ್ ಮಾಡಿದ್ರೆ 216 rupees ಬಂತು. ಇದು ಆನ್ಸರ್ ಮಾಡೋ ವಿಧಾನ. ಓಕೆ, ಥ್ಯಾಂಕ್ ಯು.